ಪ್ಲಾಸ್ಟಿಕ್ಕಿಗೆ ಸಂಬಂಧಪಟ್ಟಂಥ ಹೂಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಸರ್. ಈಗ ಮದುವೆ ಮನೆಯಲ್ಲಿ ಹೋದರೆ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಶ್ರೀಮಂತರಿಗೆ ಮದುವೆ ನಮ್ಮ ಸಾಹೇಬರು ಮದುವೆ ಮಾಡಿದ್ರಲ್ಲ ನಮ್ಮ ಬೇರೆ ಸುರೇಶ್ ಅವರು, ಆ ವಿಜೃಂಭಣೆನ ಆ ಹೂವು ನೋಡಿ ನಾನು ಒಂದೇ ಸರಿ ಸ್ವರ್ಗದ ಬಾಗಿಲಿಗೆ ಬಂದ್ಬಿಟ್ಟಿದ್ದೀನಪ್ಪ ಅಂದ್ಬಿಡ್ತಾರೆ. ಒಳ್ಳೆ ಹೂವು, ಒಳ್ಳೆ ನಿಜವಾದ ಹೂವು ರೀ. ನಾನು ಸ್ಟೇಜಿಗೆ ಬಂದು ಸುಮ್ಮನೆ ಚೆಕ್ ಮಾಡಿದೆ, ಇದರೊಳಗೆ ಈ ಮುಂಡಗಡ ಮೋಸ ಗೀಸ ಮಾಡ್ಯಾನೇನೋ ಬೇರೆ ದೇವರಿಗೆ ಅಂತ ನೋಡಿದ್ರೆ ಮೋಸ ಮಾಡಿಲ್ಲ ಅವನು. ಇದರಲ್ಲಿ ಮಗನ ಮದುವೆ ಇದೆಯಲ್ಲ ಅದಕ್ಕೆ ಮೋಸ ಮಾಡಿಲ್ಲ. ಕರೆಕ್ಟ್. ಒಳ್ಳೆ ಒಂದ್ ನಿಮಿಷ. ಈಗ ಭೋಜೇಗೌಡರು ಹೇಳಿದ್ರು ಪ್ಲಾಸ್ಟಿಕ್ ಬಗ್ಗೆ. ನೋಡಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಸುಮಾರು 3-4 ತಿಂಗಳು ಅದ್ರ ಬಗ್ಗೆ ಎಲ್ಲ ರೀತಿ ಅಧ್ಯಯನ ಮಾಡಿ 2023 ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಘೋಷಣೆ ಮಾಡಿದ್ವಿ, ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ ಅಂತ. ಆದರೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನಿಯಂತ್ರಣ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಿದೆ. ಈಗ ಅವ್ರು ಹೇಳಿದಾಗೆ ಪ್ಲಾಸ್ಟಿಕ್ಕು ಹಾರ ಬರ್ತದೆ, ಅದ್ರ ಜೊತೆಗೆ ಮತ್ತೆ ಒಂದು ಪ್ಲಾಸ್ಟಿಕ್ ಕವರು, ಈ ಪ್ಯಾಕಿಂಗ್ ಮೆಟೀರಿಯಲ್ಲು, ಇವೆಲ್ಲ ಎಷ್ಟು ಕಷ್ಟ ಆಗಿದೆ ಅಂದರೆ ನಾವು ಕವರ್ಸು, ಪ್ಲಾಸ್ಟಿಕ್ ಗ್ಲಾಸು ಮತ್ತೊಂದನ್ನು ಅವಾಯ್ಡ್ ಮಾಡ್ತೀವಿ. ಆದರೂ ಹೂವು ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಕವರ್ ತರ್ತಾರೆ, ರೇಡ್ ಮಾಡ್ತಾ ಇದೀವಿ, ಫೈನ್ ಆಗ್ತಾ ಇದೀವಿ. ಆದರೆ ಎಲ್ಲೋ ಒಂದು ಕಡೆ ಅಟ್ ದ ಸೋರ್ಸ್ ನಾವು ಇದನ್ನು ಬ್ಯಾನ್ ಮಾಡಿ ಪರ್ಯಾಯವಾಗಿ ಪ್ಯಾಕಿಂಗ್ ಮೆಟೀರಿಯಲ್ ಮತ್ತೊಂದು ಇವೆಲ್ಲವನ್ನ ನಾವು ಇವೆಲ್ಲ ಅಟ್ ಸೋರ್ಸ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯ. ಯಾಕಂದ್ರೆ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದೀವಿ, ಕೆಲವನ್ನ ನಾವು ಹೇಳಕ್ ಹೋದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಆಗಿದೆ. ಅದಕ್ಕೆ ಅವ್ರು ಹೇಳಿದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಎಲ್ಲರೂ ದೊಡ್ಡ ದೊಡ್ಡ ಹಾರ ತರ್ತಾರೆ, ಅದನ್ನ ನಾವು ಎಲ್ಲಿ ಇಟ್ಕೋಬೇಕು ಹೇಳಿ? ಈಗ ನಮಗೆ ಬಂದು ಹಾಕ್ತಾರೆ, ಬೇಡ ಅಂದ್ರೂ ಹಾಕ್ತಾರೆ. ಅದನ್ನ ನಾವೇನ್ ಮಾಡ್ಬೇಕು, ಹೆಂಗ್ ಡಿಸ್ಪೋಸ್ ಮಾಡಬೇಕು? ಈ ರೀತಿ ಸಮಸ್ಯೆಗಳು ಬಹಳಷ್ಟು ಇನ್ನ ಹೆಚ್ಚು ಆಗ್ತಾ ಇದಾವೆ. ನೀವು ಯಾಕೆ ಹೇಳ್ತೀರಿ ಅಂದ್ರೆ ಮಾತಿರ್ತೀರಿ ಹೇಳ್ತೀರಿ ನೀವು. ಬೆಳಿಗ್ಗೆ ಎದ್ದು ನೋಡಿ, ನಮ್ಮ ತಾಯಂದರು ನಮ್ಮ ಹಿರಿಯರು ಆ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಅನ್ನ ಕೊಡ್ತಕ್ಕಂಥ ಭೂಮಿನ, ನೀರು ಕೊಡ್ತಕ್ಕಂಥ ಭೂಮಿನ ನೆನೀತಾ ಇದ್ರು. ಯಾಕೆ? ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮ್ತಾಯಿನ ಎದ್ದೊಂದು ಗಳಿಗೆ ನೆನೆದೇನು, ಎದ್ದೊಂದು ಗಳಿಗೆ ನೆನೆದೇನು. ಕಾರ್ಯ ಮಾಡ್ಬೇಕಾರೆ, ಬೀಸಕಲ್ಲು ಇರ್ಬೇಕಾರೆ, ಹಿಟ್ಟು ಮಾಡ್ಬೇಕಾರೆ ಬೆಳಗ್ಗೆ ಎದ್ದು ಹಾಗಾಗಿ ಅವ್ರನ್ನ ನೆಂದು ಭೂಮ್ತಾಯಿನ ಎದ್ದು ಕೆಲಸ. ಅದಕ್ಕೆ ಸ್ವರ್ಗದ ಬಾಗಿಲು ಎಲ್ಲಿ ಉದಣ್ಣ, ಉಳುವ ರೈತನ ನಗಿಲಡಗಿದೆ ಎಣ್ಣ. ಸ್ವರ್ಗದ ಬಾಗಿಲು ಎಲ್ಲಿ ಉದಣ್ಣ, ಉಳುವ ರೈತನ ನಗಿಲಡಗಿದೆ ಎಣ್ಣ. ನೆಗಿಲ ಕೆರೆಯೇ ಸ್ವರ್ಗದ ಆದಿಯು, ಅದಿಗೊಯ್ಯುವ ಬೀದಿಯು ಅಂತ ಹೇಳ್ಬಿಟ್ಟಿದ್ವಿ. ಅಂತ ಸ್ವರ್ಗದ ಬಾಗಿಲಿಗೆ ಹೋಗ್ತಕ್ಕಂಥ ರೈತನ್ನ ನಾವು ಎಲ್ಲಿ ಕಳಿಸ್ಬೇಕು, ಹೆಂಗೆ ನೋಡ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ನಾವು ಇವತ್ತು ಮಾಡಬೇಕಾಗಿದೆಯಲ್ಲ.